ಹಾಯ್ ಫ್ರೆಂಡ್ಸ್, ಈ ವರ್ಷದ್ದು ನಮ್ಮನೆ ತುಳಸಿ ಹಬ್ಬ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ನಾನು ತುಳಸಿ ಕಟ್ಟೆಗೆ ಒಂದು ಸ್ವಲ್ಪ ಬಣ್ಣ ಹೊಡೆಯೋಣ ಅಂದ್ಬಿಟ್ಟು ನಮ್ಮ ಸಂತೆಯಿಂದ ಒಂದು KGಯಷ್ಟು ಸುಣ್ಣ ತೊಗೊಂಡು ಬಂದು ಅದನ್ನು ಬೇಯಿಸಿ ತುಳಸಿ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಈಗ ಅದಕ್ಕೆ ಬಣ್ಣ ಹೊಡಿತಾ ಇದ್ದೀವಿ. ಸುಣ್ಣ ಫ್ರೆಂಡ್ಸ್, ಇದು ಸುಣ್ಣನ ಬಿಸಿನೀರಲ್ಲಿ ನೆನೆ ಹಾಕಿಬಿಟ್ಟು ಅದು ಒಂದು ಸ್ವಲ್ಪ ಬೇಯುತ್ತೆ. ಬೆಂದಾದಮೇಲೆ ಈ ಥರ ಬಣ್ಣ ಹೊಡೆಯೋದು. ಇದು ಈಗ ಹೊಡಿತಾ ಇರೋದ್ರಿಂದ ಹಸಿ ಇರೋದ್ರಿಂದ ಕಲರ್ ಕಾಣ್ತಾ ಇಲ್ಲ. ಎಲ್ಲ ಒಣಗಿದ ಮೇಲೆ ಸಖತ್ ವೈಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಖುಷಿ ಆಯಿತು. ಆ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಹಬ್ಬದ್ದು. ಬಟ್ ನಮ್ಮ ಕಡೆ ಕಮ್ಮಿ ಇದು, ನಮ್ಮ ಊರಲ್ಲಿ ಯಾರೂ ಮಾಡಲ್ಲ, ತುಂಬ ರೇರು. ಏನು ಮಾಡಿದರೆ ಒಂದು 5-6 ಜನ ಮಾಡ್ಬೋದು ಅಷ್ಟೇ. ಸೊ ಸಂಜೆ ಆಗಿದೆ. ನಾನೊಂದು 7:15 ಆಗಿತ್ತು ನಾನು ಪೂಜೆ ಮಾಡೋ ಅಷ್ಟರಲ್ಲಿ. ಸೊ ನಾನು ನೈವೇದ್ಯಕ್ಕೆ ಅಂದ್ಬಿಟ್ಟು ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ದೆ. ಇದು ಬೆಟ್ಟದ ನೆಲ್ಲಿಕಾಯಿದು ಒಂದು ಕೊಂಬೆ ನಾನೇ ಗಿಡ ಹಾಕಿದ್ದೆ. ಅದು ಯಾಕೋ ಕಾಯೇ ಬಿಟ್ಟಿಲ್ಲ ಫ್ರೆಂಡ್ಸ್. ಆಗಲೇ ಸುಮಾರು ಒಂದು 8 ವರ್ಷ 7 ವರ್ಷ ಆಗಿರಬೇಕು, ಕಾಯೇ ಬಿಡ್ತಾಯಿಲ್ಲ. ಯಾಕೆ ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್. ನಿಮ್ಗೇನಾರ ಗೊತ್ತಿದ್ದರೆ ಹೇಳಿ, ಕಾಯಿ ಎಷ್ಟು ವರ್ಷಕ್ಕೆ ಬಿಡುತ್ತೆ ಅನ್ನೋದು ಗೊತ್ತಿಲ್ಲ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಯಾವಾಗ ಬಿಡುತ್ತೆ ಅಂತ. ಆಮೇಲೆ ಗೆಜ್ಜೆ ವಸ್ತ್ರ ಹಾಕಿ ಈಗ ಅರ್ಶಿಣದ್ದು ದಾರನ ಅದಕ್ಕೆ ಕಟ್ತಾ ಇರೋದು. ಬಟ್ ಬೆಟ್ಟದ ನೆಲ್ಲಿಕಾಯಿ ದೀಪ ಮಾಡಿ ಕೂಡ ಹಚ್ಬೋದು. ಬಟ್ ನಮ್ಮ ಮನೇಲಿ ನಮಗೆ ಸಿಕ್ಕಲಿಲ್ಲ ಫ್ರೆಂಡ್ಸ್. ಇರಿಸೇವೆಲೆಲ್ಲ ನೋಡಿದರು ನಮ್ಮ ಮನೆಯವರು, ಸಿಕ್ಕಲಿಲ್ಲ ಅಂತ ಹೇಳಿದರು. ಬೆಟ್ಟದ ನೆಲ್ಲಿಕಾಯಿ ದೀಪ ಮಾಡಲಿಕ್ಕೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ಅದರಿಂದ ನಾನು ಬೆಟ್ಟದ ನೆಲ್ಲಿಕಾಯಿ ದೀಪ ಮಾಡಿಲ್ಲ. ನಿಮ್ಮ ಹತ್ರ ಇದ್ದರೆ ನೀವು ಬೆಟ್ಟದ ನೆಲ್ಲಿಕಾಯಲ್ಲಿ ದೀಪ ಮಾಡಿ ಅದನ್ನು ಹಚ್ಚಿ ತುಪ್ಪದಲ್ಲಿ, ತುಂಬ ಒಳ್ಳೆಯದು. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ, ಆಲ್ ಇನ್ ಅಂತ ಬರೋದನ್ನ ಟಚ್ ಮಾಡಿದರೆ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಆಮೇಲೆ ನಿಮ್ಮ ಮನೆ ತುಳಸಿ ಹಬ್ಬ ಹೇಗೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ಹೇಳಿ. ಆಮೇಲೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಒಂದು ಅಡುಗೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆಮೇಲೆ ಅಡುಗೆ ಕೂಡ ನಾನು ಈಸಿಯಾಗಿ ತುಂಬ ಸುಲಭವಾಗಿ ಫಸ್ಟ್ ಟೈಮ್ ಮಾಡೋರು ಕೂಡ ಮಾಡ್ಬೋದು, ಆ ಥರ ಹೇಳ್ಕೊಡ್ತೀನಿ. ಸೊ ತುಳಸಿ ಹಬ್ಬ ಆಯಿತು, ಕೊನೆಯದಾಗಿ ನೀರು ಹಾಕ್ಬಿಟ್ಟು ಹೊರಡ್ತೀವಿ. ಸೊ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.